ಕರ್ನಾಟಕ ರಾಜ್ಯದ ಒಬ್ಬರು ಐ ಜಿ ಪಿ ಅದಾರ ಗೊತ್ತೈತಿಲ್ರಿ. ಐ ಜಿ ಪಿ ಬೆಳಗಾವ್ದಾಗ ಎಸ್ ಪಿ ಇದ್ರು. ಎಸ್ ಪಿ ಇದ್ದಾಗ ರೌಡಿಗಳನ್ನು ಹೆಂಗೆ ಅಟ್ಟ ಹಾಸ ಮೆರಿತಿದ್ರು. ರೌಡಿಗಳು ಎಷ್ಟು ಜನರಿಗೆ ತೊಂದರೆ ಕೊಡ್ತಿದ್ರು. ಅವ್ರನ್ನ ಡಿಶಮ್ ಫೈರಿಂಗ್ ಮಾಡಿದವ್ರು ನೆನಪಿರ್ಬೇಕಿರಲ್ಲ. ಯಾರು ಹೇಳ್ರು ನೋಡೋಣ, ಪಟಕನ ಹೇಳ್ತಿರೋ ನಾನು ಹೇಳಬೇಕು. ಅದೇ ಹೇಮಂತ್ ನಿಂಬಾಳ್ಕರ್ ಹೆಸರು ಕೇಳಿದ್ರೆ ಬೆಳಗಾವ್ದಾಗ ರೌಡಿಗಳು ಗಡ 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 ನಡಗ್ತಿದ್ರೆ. ಎಷ್ಟು ಮಂದಿರ ಮೇಲೆ ದೌರ್ಜನ್ಯ ಮಾಡ್ತಿದ್ರು, ಎಷ್ಟು ಮಂದಿಗೆ ಮೇಲೆ ಗುಂಡಾಗಿರಿ ಮಾಡ್ತಿದ್ರು. ರಾತ್ರಿ ತಿರುಗಾಡೋದು ಕಠಿಣ ಆಗಿತ್ತು. ಅಂಥ ಒಬ್ಬ ದಕ್ಷ IPS IGP ಆಗ್ಯಾರೀಗ. ಅಂಥವ್ರ ಧರ್ಮ ಪತ್ನಿ ಅಂಜಲಿ ನಿಂಬಾಳ್ಕರ್ ಗೊತ್ತಿರಲ್ಲ, ಡಾಕ್ಟರ್. ಕರ್ನಾಟಕ ಸರ್ಕಾರದಿಂದ ಆರೋಗ್ಯ ಇಲಾಖೆದಾಗ ಅಪಾಯಿಂಟ್ಮೆಂಟು ಆಗಿದ್ದರು ಅವ್ರು. ಬೆಳಗಾವಿ ತಾಲೂಕಿನಾಗ ಯಾವುದೋ ಒಂದು ಹಳ್ಳಿಯಾಗ ಸಾರ್ವಜನಿಕ ಸೇವೆ ಮಾಡ್ಬೇಕು, ನಾನು ಬಡವ್ರ ಸೇವೆ ಮಾಡ್ಬೇಕಂತೇಳಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭಾಳ ನಯ ವಿನಯದ ಹೆಣ್ಮಗಳು. ಕರ್ನಾಟಕ ರಾಜ್ಯದಾಗ ಒಂದು ಹೆಸರಾಂತ ಕುಟುಂಬ ಬೀದರ್ದವರು. ಆ ಕುಟುಂಬದ ಮನೆ ಮಗಳು ಖಾನಾಪುರದಾಗ ಸಮಾಜ ಸೇವೆ ಮಾಡ್ಕೋತಾನ ಶಾಸಕಿ ಆಗ್ತಾರೆ. MLA ಆಗ್ತಾಳ್ರಿ ಹೆಣ್ಮಗಳು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಇವತ್ತು ನೋಡ್ರಿ ಖಾನಾಪುರಕ್ಕೆ ಹೋಗಿ ಎಂತಿಂಥ ಗುಡ್ಗಾಡ ಪ್ರದೇಶದಾಗ ಸಾಲಿಗೆ ಹೋಗೋ ಸಲುವಾಗಿ ಮಕ್ಕಳಿಗೆ ತೊಂದರೆ ಇದ್ದು ರೀ. ಅಲ್ಲಿ ಎಂಥ ಅಲ್ಯೂಮಿನಿಯಂ ಸಿಸ್ಟಮೆಟಿಕ್ ಬ್ರಿಡ್ಜ್ ಕಟ್ಟ್ಯಾಳ ಪುಣ್ಯಾತ್ಮಳು. ಆ ಮಕ್ಕಳಿಗೆ ಶಿಕ್ಷಣ ಕಲಿಯೋ ಸಲುವಾಗಿ ಒಂದು ದಾರಿ ಮಾಡಿ ಕೊಟ್ಟಾಳ. ಅಲ್ಲಿ ಯಾವಾಗಲೂ ಗುಡ್ಗಾಡ ಪ್ರದೇಶದಲ್ಲಿ ಎಲ್ಲೆಲ್ಲಿಂದೋ ನೀರು ಹರಿದು ಬಂದ ರಸ್ತೆ ಮೇಲೆ ನಿಂತು ಹೋಗ್ತಿತ್ತು. ಸಾಲಿಗೆ ಹೋಗೋ ಮಕ್ಕಳ ಸಲುವಾಗಿ ಭಾಳ ತೊಂದರೆ ಆಗ್ತಿತ್ತು. ಅದನ್ನು ಗಣನೆಗೆ ತೆಗೆದುಕೊಂಡ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದು ಅದನ್ನು ಮಾಡಿ ತೋರಿಸಿದಂಥ ಗುಡ್ಗಾಡ ಪ್ರದೇಶವನ್ನು ಸುಂದರ ಮಾಡಿ ತೋರಿಸಿದಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಶಾಸಕಿ ಅದಾರ. ಆ ಶಾಸಕಿ ಬಗ್ಗೆ ಯಾಕೆ ಹೇಳಾಕತ್ತಾನಂದ್ರೆ, ಬರುವ 2023ರಾಗ ಖಾನಾಪುರದ ಪುಣ್ಯವಂತ ಜನತೆ, ಪ್ರಜ್ಞಾವಂತ ಮತದಾರರು, ಮರಾಠ ಭಾಷಿಕರು ಹೆಚ್ಚದರಿ, ಮುಸಲ್ಮಾನರು ಭಾಳ ಅದಾರ್ರಿ, ಇನ್ನಿತರ ಜಾತಿಯವರು ಅದಾರ ಸಮಬಲ. ಆ ಖಾನಾಪುರ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೆಸರಾಂತ ಮನೆ ತಂದವಳು, ಅಗರ್ಭ ಶ್ರೀಮಂತ ಮನೆ ತಂದವರು. ಅವರ ಪತಿ ಸಹಿತ IGP ಹೇಮಂತ್ ನಿಂಬಾಳ್ಕರ್ ದೊಡ್ಡ ರಾಜಮನೆತನ ಇದ್ದಂಗೆ ಅವ್ರದ್ದು. ನಿಂಬಾಳ್ಕರ್ ವಾಡೆ ಅಂದ್ರೆ ಅವರು ಶಾಸಕಿ ಆದ ನಂತರ ಯಾರ ಜೊತೆನೂ ದೇಶ ರಾಜಕಾರಣ ಮಾಡಲಿಲ್ಲ, ಯಾರ ಕಡೆನೂ ಹಣಕ್ಕಾಗಿ ಪೀಡಿಸಲಿಲ್ಲ. ಯಾವುದೇ ಐಷಾರಾಮಿ ಜೀವನ ಮಾಡೋ ಸಲುವಾಗಿ ಸರ್ಕಾರಿ ದುಡ್ಡನ್ನು ದುರುಪಯೋಗಗೊಳಿಸಿಕೊಂಡು ಯಾವುದೇ ಅಪರಾಧ ವ್ಯವಹಾರ ಮಾಡಲಾರದಂಥ ಬೆಳಗಾವಿ ಜಿಲ್ಲೆಯ ಶುದ್ಧ ಏಕೈಕ ಶಾಸಕಿ ಅಂದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ನೋಡ್ರಿ, ಅವ್ರಿಗೆ ಭೇಟಿ ಆಗಿರಿ ನಕ್ಕೋತಾ ಇರ್ತಾರೆ. ಅವ್ರು ನಗುಮುಖದಿಂದ ಕೇಳ್ತಾರೆ, ಕ್ಯಾ ಲಾಯೆ ಹೇ ಕಾಯ್ ಪಾಯ್ಜೆ ಅಂತ ಹೇಳಿ. 2 ಭಾಷೆ ರೀ ಅವರು. ಕನ್ನಡ ಭಾಳ ಚಂದ ಮಾತಾಡ್ತಾರೆ. ಅಂಥ ಶಾಸಕಿ ಬಗ್ಗೆ ಯಾಕೆ ಹೇಳಾಕತ್ತಾನಂದ್ರೆ, ಇನ್ನು ಬರುವ 23ರಾಗ ಬರುವ ಚುನಾವಣೆದಾಗ ಅವ್ರನ್ನ ಮುಂದೆ ಮತ್ತೆ ಶಾಸಕಿ ಮಾಡ್ತೀರೋ ಏನಲ್ಲಿ BJPದಿಂದ ಅರವಿಂದ ಪಾಟೀಲ್ ಈಗ ಭಾಳ ಥೈ ಕುಣ್ಯಾಕತ್ತಾರ. ಏನು ಅರವಿಂದ ಪಾಟೀಲ್ನ MLA ಮಾಡ್ತೀರಿ? ಅರವಿಂದ ಪಾಟೀಲ್ ಜಿಲ್ಲಾ ಮಧ್ಯವರ್ತಿ DCC ಬ್ಯಾಂಕಿಗೆ ಮೊನ್ನೆ ಡೈರೆಕ್ಟರ್ ಆದ್ರಿ. ಪ್ರಬಲ ಸ್ಪರ್ಧೆ ಒಡ್ಡಿದ್ರೆ ಮಾತ್ರ ಅಂಜಲಿ ನಿಂಬಾಳ್ಕರ್ಗೆ 700-800 ಹೊಡೆದಾಗ ಅಂಜಲಿ ನಿಂಬಾಳ್ಕರ್ ಒಂದು ಮ್ಯಾಜಿಕ್ ಆದಂಗೆ ಗೆದ್ದು ಬಿಟ್ಲು. ಮಹಾತಾಯಿ ಅಂಜಲಿ ತಾಯಿ ಫೌಂಡೇಶನು ಮಾಡ್ಯಾರ. ಆ ಅಂಜಲಿ ತಾಯಿ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಅಂತ ರೇನ್ಕೋಟ್ ಮತ್ತು ಬ್ಯಾಗ್ ಕೊಟ್ಟಾರ. ಗೊತ್ತೈತೇನ್ರಿ? ಯಾಕೆ ಕೊಡ್ತಾರ್ರಿ? ಯಾಕೆ ಕೊಡ್ಬೇಕ್ರಿ? ಪ್ರೀತಿ ರೀ ಶಿಕ್ಷಣ ಮೇಲೆ. ನಮ್ಮ ಬಡ ಮಕ್ಕಳು ಇವತ್ತು ಮಳೆಯಾಗ ತೋರ್ಸ್ಕೊಂಡು ಹೋಗಬಾರ್ದು. ತಮ್ಮ ಪಾಠಿ ಪುಸ್ತಕಗಳನ್ನು ಸುಸಜ್ಜಿತವಾಗಿ ಇಟ್ಕೋಬೇಕನ್ನೋ ಸಲುವಾಗಿ ಅಂಜಲಿ ತಾಯಿ ಫೌಂಡೇಶನ್ ವತಿಯಿಂದ ಒಂದು ಕೊಡುಗೆ ರೂಪದಲ್ಲಿ ಕೊಡ್ತಾರ. ಮಕ್ಕಳ ಶಿಕ್ಷಣ ಆಗಿ ಒಳ್ಳೆಯ ಬೆಳವಣಿಗೆಯಾಗಿ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಇವಳೆ ಮಹಾವೈದ್ಯೆ ಗೈನಕಾಲಜಿಸ್ಟ್ ಇದ್ರು. ಇವರು DGO ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಅವರ ವಿರುದ್ಧ ಈಗ BJPಯಿಂದ ಟಿಕೆಟ್ ಯಾರಿಗ್ರಿ? ಅರವಿಂದ ಪಾಟೀಲ್ ಟಿಕೆಟ್ ತಗೋತಾರೋ ಏನು ಮತ್ತೊಬ್ಬರ ಅಭ್ಯರ್ಥಿಯಲ್ಲಿ ತಯಾರಾಗ್ತಾರೋ? ಈಗಾಗಲೇ ಅಲ್ಲಿ ಪ್ರತಿಸ್ಪರ್ಧಿ ಕೊಟ್ಟಂಥ ಅರವಿಂದ ಪಾಟೀಲ್ ಮತ್ತೆ ಅಲ್ಲಿ ಶಾಸಕ ಆಗೋ ಸಲುವಾಗಿ ಏನು ರಣತಂತ್ರ ಹೆಣಿತಾರ ಇನ್ನು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಖಾನಾಪುರ ಜನತೆ, ಖಾನಾಪುರದ ಮಹಾಜನತೆ, ಖಾನಾಪುರದ ಗ್ರಾಮೀಣ ಭಾಗದ ಜನತೆ
ಅಲ್ಲಿ ಗುಡ್ಡಗಾಡದಲ್ಲಿರುವಂಥ ಜನತೆ ಎಷ್ಟು ಕಷ್ಟಗಳನ್ನು ಅನುಭವಿಸ್ತೀರಿ, ಎಷ್ಟು ನಷ್ಟಗಳನ್ನು ಅನುಭವಿಸ್ತೀರಿ. ಸತತ ಮಳೆಯಿಂದ ಮಲೆನಾಡು ಪ್ರದೇಶ ನಿಮ್ಮದು. ನೀವು ಹೊರಗಡೆ ಬರಬೇಕಾದ್ರೂ ಸಹಿತ ನಿಮಗೆ ಕಾಡಮೃಗಗಳ ಆತಂಕ, ಕಾಡು ಪ್ರಾಣಿಗಳ ಭಯ, ಆದರೂ ಜೀವನ ಮಾಡಕತ್ತೀರಿ. ನಿಮಗೊಂದು ಸ್ಪೆಷಲ್ ಲೈಕ್ ಕೊಡಬೇಕ್ರಿ. ಆ ಮಹಾತಾಯಿ ನಿಮಗೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಾಳ. ಆ ಮಹಾತಾಯಿನ ಮತ್ತು ಈ MLA ಮಾಡ್ತಿರೋ ಏನು ಅರವಿಂದ್ ಪಾಟೀಲ್ರನ್ನ ಮಾಡ್ತಿರೋ? ಯಾಕಂದ್ರೆ ಸಿದ್ದರಾಮೋತ್ಸವ ಮೊನ್ನೆ ಆದಾಗ ಒಂದು 20 ಸಾವಿರ ಎಕ್ಸ್ಟ್ರಾ ಓಟ್ ಬಂದು ಬಿದ್ದಾವ್ರಿ ಪ್ರತಿ ಕ್ಷೇತ್ರದಾಗ. ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ರೀ, ಮಹಾರಾಷ್ಟ್ರ ರಾಜಕಾರಣ ಜೊತೆ ನಿಕಟ ಸಂಪರ್ಕ. ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಆ ಮಹಾತಾಯಿ MLA ಆಗೋ ಸಲುವಾಗಿ ನೀವು ಎಷ್ಟು ಜನ ಇದನ್ನು ಈ ವಿಡಿಯೋ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫಾಲೋ ಮಾಡ್ತೀರಿ ಮತ್ತು ಕಮೆಂಟ್ ಬಾಕ್ಸ್ನಾಗ ಅಂಜಲಿ ತಾಯಿ ಬೇಕನ್ನೋರ ನಿಮ್ಮ ಅನಿಸಿಕೆ ತಿಳಿಸ್ರಿ. ಇಲ್ರಿಪ್ಪ ನಮಗೆ ಅಂಜಲಿ ತಾಯಿ ಮಾಡುವಂಥ ಕೆಲಸ ನಮಗೇನು ಪಸಂದ ಬಂದಿಲ್ಲ, ನಮಗದು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅನ್ನೋರ ಅದನ್ನು ತಿಳಿಸ್ರಿ. ಅರವಿಂದ್ ಪಾಟೀಲ ಬೇಕನ್ನೋರು BJPಯಿಂದ ನಾವು ಆರಿಸ್ತರ್ತೇವೆ ಅನ್ನೋರ BJP ಅಭಿಮಾನಿಗಳು ಮತ್ತು BJP ಅವರು ಓದಿರಲ್ಲ. ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿರಲ್ಲ. ಯಾರಿಗೆ ಹೆಚ್ಚು ಅಭಿಪ್ರಾಯ ತಿಳಿಸ್ತಾರೆ ಅದನ್ನು ಮತ್ತೊಂದು ವಿಡಿಯೋ ಮಾಡಿ ಯಾರು ಗೆಲ್ತಾರೆ ಅನ್ನೋದು ಹೇಳ್ತಾನೆ. ಅದು ನನ್ನ ಡ್ಯೂಟಿ. ಹಾಗಾದ್ರೆ ಬರಲ್ರಿ, ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಬೇರೆ ಸುದ್ದಿ ಕಾಕ ಬರ್ತಾನೆ. ನಮಸ್ಕಾರ.